ಎಲ್ಲರಿಗೂ ನಮಸ್ಕಾರಗಳು. ನಮ್ಮಲ್ಲಿ ಉತ್ತರ ಕರ್ನಾಟಕದೊಳಗೆ ಒಂದು ಗಾದಿ ಮಾತದ. ಏನಪ್ಪ ಅಂತಂದ್ರೆ, ಹೆಣದವರು ಹೆಣಕ್ಕೆ ಹತ್ರಪ್ಪ ಅಂತಂದ್ರೆ ಸನಾದಿಯವರು ರೊಕ್ಕಕ್ಕೆ ಹತ್ರ ಅಂತ. ಹೆಣದವರು ಹೆಣಕ್ಕೆ ಹತ್ರ, ಸನಾದಿಯವರು ರೊಕ್ಕಕ್ಕೆ ಹತ್ರ ಅಂತ. ಈ ಗಾದಿ ಮಾತದ. ಇದು ಹೆಂಗೆ ಸಿಮಿಲಾರಿಟಿ ಬರುತ್ತಪ್ಪ ಅಂತಂದ್ರೆ, ಕೆಲವೊಬ್ಬರಿಗೆ ತಮ್ಮ ಬದುಕಿಂದ ಸಮಸ್ಯೆ ಆಗ್ಯದ, ಕೆಲವೊಬ್ಬರಿಗೆ ವ್ಯವಹಾರದ ಸಮಸ್ಯೆ ಆಗೈತೆ, ಕೆಲವೊಬ್ರಿಗೆ ರೊಕ್ಕದ ಸಮಸ್ಯೆ ಆಗೈತೆ, ಕೆಲವೊಬ್ಬರಿಗೆ ಸಾಲದ ಸಮಸ್ಯೆ ಆಗೈತೆ. ಹೌದಾ? ಇದು ಮುಖ್ಯ, ಇದು ಸಹಜ. ಆದರೆ ಕೆಲವು ಮಂದಿಗೆ ನಾ ಪ್ರೀತಿಸಿದ ಹುಡುಗ ನನ್ನ ಕಡೆ ಬರಲಿಲ್ಲ, ನನ್ನ ಗಂಡ ಬಿಟ್ಟು ಹೋಗ್ಯಾನ, ಇದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟೈತೆ. ಬದುಕಿನೊಳಗೆ ಇದು ಅತ್ಯಂತ ದೊಡ್ಡ ಸಮಸ್ಯೆ ಆಗ್ಯದ. ಅವರ ದುಃಖಕ್ಕೆ, ನೋವಿಗೆ ಕಾರಣ ಆಗ್ಯದ. ಎಷ್ಟೋ ಜನ ಈ ಪ್ರಶ್ನೆ ಹಾಕ್ತಾರೆ, ನನ್ನ ಮಗ ಓಡಿ ಹೋಗಿದ್ದಾನ, ಅವ ಮತ್ತು ವಾಪಸ್ ಬರಬೇಕು. ನನ್ನ ಗಂಡ 7 ವರ್ಷ ಆಯ್ತು, ಅವನ ಮಾತು ಕೇಳಿ ನಾನು ಬಿಟ್ಟುಬಿಟ್ಟೆನ, ತವ್ರ ಮನ್ಯಾಗ ಇದ್ದೀನಿ, ಏನು ಮಾಡಬೇಕು? ನನ್ನ ಗಂಡ ನನ್ನ ಕರೆಸ್ಕೋಬೇಕು. ಈ ಥರ ಕೆಲ ಮಂದಿಗೆ ಮಕ್ಕಳು ಬಿಟ್ಟು ಹೋಗಿರ್ತಾರೆ, ಕೆಲ ಮಂದಿ ಮಕ್ಕಳು ಶೆಟ್ಕೊಂಡು ಬಿಟ್ಟಿರ್ತಾರೆ, ಅಥವಾ ಕೆಲ ಮಂದಿ ಪ್ರಿಯತಮೆಯರು ಇನ್ನು ಮದುವೆ ಆಗಿರೋದಿಲ್ಲ, ಅವ್ರು ಸುಮ್ಮನೆ ಯಾವುದೋ ಒಂದು ಉದ್ದಡತನ ಮಾಡಿಕೊಂಡು ದೂರದರಾಗಿರ್ತಾರೆ. ಆದರೆ ಇಬ್ಬರೂ ತಹತಾಯಿಸ್ತಾರೆ, ಮತ್ತೆ ಕೂಡಬೇಕಂತ ತಿಳ್ಕೊಂಡು. ಅಂಥ ಸಂದರ್ಭದೊಳಗೆ ಈ ನಾನು ಹೇಳ್ತಕ್ಕಂಥ ಈ ಒಂದು ಯಂತ್ರ ಅಂತಿರೋ ಅಥವಾ ಈ ಪರಿಹಾರ ಇದನ್ನು ನೋಡ್ಕೊಳ್ಬೇಕಾರೆ ಇದು ಭಾಳ ಮಂದಿಗೆ ಹೇಳೀನಿ, ಭಾಳ ಜನರಿಗೆ ಅನುಕೂಲ ಆಗ್ಯದ. ಏನಪ್ಪ ಇದು, ಹೆಂಗೆ ಮಾಡೋದು? ಇದು ನೋಡ್ಕೊಳ್ಳಿ ಸರಿಯಾಗಿ. ಇದು ಒಂದು ಪೇಪರ್ ತೊಗೋಬೇಕು, ಅದು ಚೌಕಾಕಾರಿದ್ರೆ ಭಾಳ ಬೆಸ್ಟ್. ಏನು ಮಾಡಬೇಕು ತೊಗೊಂಡು ಅಂದ್ರೆ, ಈ ಥರ ಒಂದು ಇದಕ್ಕೆ ಎಂಥ ಗಾನ್ ಅಂತಾರೆ, ಇದಕ್ಕೆ ಈ ಥರ ಗೆರೆ ಕೊರಿಬೇಕು, ಈ ಥರ ಮತ್ತು ಈ ಥರ ಈ ಥರ ಈ ಥರ. ಇದು 5 ಮೂಲೆಯ ಇದು ಪೈಪ್ ಕೊರಿಬೇಕು. ಈಗ ಏನು ಮಾಡಬೇಕು ನೆಕ್ಸ್ಟ್? ಇದಂತೂ ಕೊರೆದ್ರೆ ಇದನ್ನು ಆ್ಯಕ್ಚುಲಿ ಒಂದು ಹಿಂಗೆ ತೊಗೋಬೇಕು, ಬಿಡದೇ ತೊಗೋಬೇಕು. ಇದನ್ನು ಅದು ಆಗತ್ತೆ ನಿಮ್ಮ ಕಡೆಯಿಂದ. ಹೀಗೆ ತೊಗೋತೀರಿ, ಹೀಗೆ ಮುಗೀತು. ಇದಕ್ಕೆ ಎಂಥ ಗಾನ್ ಅಂತಾರೆ, ಎಂಥ ಗ್ರಾಮ್ ಅಂತಾರೆ ಗೊತ್ತಿಲ್ಲ, ಬಟ್ ಈ ಕ್ಷಣಕ್ಕೆ ಅದನ್ನ ನೆನಪು ಬರ್ತಾ ಇಲ್ಲ. ಸೊ ಇಲ್ಲಿ ಏನು ಮಾಡಬೇಕು ಮುಖ್ಯ ಅಂತಂದರೆ, ಇಲ್ಲಿ ಇಂಗ್ಲೀಷ್ನಾಗರೆ ಬರಿಬೋದು, ಕನ್ನಡದಾಗರೆ ಬರಿಬೋದು. ಏನು? ಭೂಮಿ, ಇದು ಭೂಮಿ, ಹೌದಾ? ಇದಕ್ಕೆ ಅರ್ಥ ಅನ್ಬೋದು, ಅರ್ಥ ಓಕೆ. ಆಮೇಲೆ ಫೈರ್ ಅಂತ ಬರಿಬೇಕಿಲ್ಲ. ಇದಕ್ಕೆ ಅಗ್ನಿ ಅಂತ ಬರ್ಕೋರಿ, ಕನ್ನಡದ ಬರೆಯೋರು ಅಗ್ನಿ, ಓಕೆನಾ? ಅಗ್ನಿ ಆದಮೇಲೆ ವಾಟರ್, ಇದಕ್ಕೆ ನೀರು ಅನ್ನಿ ಕನ್ನಡದಲ್ಲಿ. ಆಮೇಲೆ ನೀರು ಆದಮೇಲೆ ವಾಯು, ಏರ್. ಲಾಸ್ಟಕ್ಕೆ ಸ್ಕೈ ಅಥವಾ ಸ್ಪೇಸ್ ಅಂತಾರೆ, ಸ್ಕೈ ಆಕಾಶ. ಇದು ಪಂಚತತ್ವಗಳ ಆಧಾರ ಮೇಲಿದೆ. ಯಾಕಂದ್ರೆ ಎಲ್ಲ ಶಕ್ತಿಗಳು ಕೂಡಿಕೊಂಡು ಇದನ್ನು ಫಲಕಾರಿ ಮಾಡ್ತಾವೆ. ನಡಬರ್ಕ ನೀವು ಯಾವ ವ್ಯಕ್ತಿಯನ್ನು ಆಕರ್ಷಣೆ ಮಾಡಬೇಕಂತೀರೋ, ಯಾವ ವ್ಯಕ್ತಿ ನಿಮ್ಮ ಹತ್ತಿರ ಬರಬೇಕು ಅಂತ ನೀವು ಬಯಸ್ತೀರೋ ಅವನ ಹೆಸರು ಬರಿಬೇಕು. ಉದಾಹರಣೆಗೆ ಏನು ಬರಿಬೇಕು? ದಿಲೀಪ್. ಅದು ಕನ್ನಡ ಇಂಗ್ಲೀಷ್ನಾಗಾರ ಬರೀರಿ ದಿಲೀಪ್, ಓಕೆನಾ? ಇದು ಆಯಿತು, ಒಂದು ಹಂತ ಬಂತು. ಈಗ ಏನು ಮಾಡಬೇಕಪ್ಪ ಅಂತಂದ್ರೆ, ಈ ಮೂಲೆಗಳು ಬರ್ತಾವಲ್ಲ, 5 ಮೂಲೆಗಳು ಬರ್ತಾವಲ್ಲ, 5 ಮೂಲೆಯ ನಡುವೆ 333 ಅಂಕಿಯನ್ನು ಬರಿಬೇಕು. 333 ಇದಕ್ಕೆ ದೈವಿ ಸಂಖ್ಯೆ ಅಂತೀವಿ ನಾವು. ಇದಕ್ಕೆ ನಿಮ್ಮ ಇಚ್ಛೆಯನ್ನು ಈಡೇರುವಂತೆ ಮಾಡಿ, ಆ ಇಚ್ಛೆ ಏನದ ತಿಳ್ಕೊಂಡು ಒಂದು ಸಾಫ್ಟ್ವೇರ್ ಇದು, ಯೂನಿವರ್ಸಲ್ ಸಾಫ್ಟ್ವೇರ್ ಅಂತ ಇದಕ್ಕೆ. ಆ ವ್ಯಕ್ತಿಯನ್ನು ನಿಮ್ಮ ಹತ್ರ ಕರ್ಕೊಂಬರ್ತಕ್ಕಂಥ ಸಾಮರ್ಥ್ಯ ಈ
ಡಿವೈನ್ ಕೋಡ್ಗಳಿಗೆ ಉಂಟು. ಇದು ಪೂರ ಈಗ ನೀವು ಮಾಡಬೇಕಾದ ಯಂತ್ರ ಮತ್ತು ತಂತ್ರ ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಹೌದಾ, ಇಷ್ಟೆಲ್ಲ ಬರೆದಾದ ಮೇಲೆ ಇದಕ್ಕೆ ಒಂದಿಷ್ಟು ಈ ಬೆರಳಿಲ್ಲ, ಉಂಗುರದ ಬೆರಳಿನಿಂದ ಇದು ಜೇನುತುಪ್ಪ, ಇದು ಈ ಜೇನುತುಪ್ಪವನ್ನು ಉಂಗುರದ ಬೆರಳಿನಿಂದ ಹೀಗೆ ಫಸ್ಟ್ ನೀವು ಯಾವ ವ್ಯಕ್ತಿಯನ್ನು ಕರೆಸ್ಬೇಕು ಮಾಡಿರೋ, ಯಾವ ವ್ಯಕ್ತಿ ನಿಮ್ಮ ಬಳಿ ಬರಬೇಕಂತ ನಿಮಗೆ ಇಷ್ಟ ಇದೆಯೋ ಆ ಹೆಸರು ಬರೆದಂಥ ಇದಕ್ಕೆ ಒಂದು ಹನಿ ಇಡಬೇಕು. ಎರಡನೇದು ಹೀಗೆ ಆಕಾಶ, ಭೂಮಿ, ಅಗ್ನಿ, ನೀರು, ವಾಯು ಮತ್ತು ಆಕಾಶ 5 ಚಿಕ್ಕಿಡಬೇಕು. ಇದು ಜೇನುತುಪ್ಪ, ಪ್ಯೂರ್ ಜೇನುತುಪ್ಪದಿಂದ ನೀವು ಇದನ್ನು ಮಾಡಿಕೊಂಡ್ರಿ. ಆಮೇಲೆ ಇದರ ಮೇಲೆ ಸ್ವಲ್ಪ ಉಪ್ಪು ಉದುರಿಸ್ಬೇಕು. ಉಪ್ಪಿನೊಳಗೆ ಒಂದು ಅದ್ಭುತವಾದ ನೆಗೆಟಿವಿಟಿಯನ್ನು, ಇದಕ್ಕೆ ಅಡೆತಡೆಗಳು ಬರದಂತೆ ಅದು ರಕ್ಷಿಸ್ತದ. ಈ ಥರ ಉಪ್ಪನ್ನು ಉದುರಿಸ್ಬೇಕು. ಈ ಥರ 3 ಸಲ ಉಪ್ಪನ್ನು ಉದುರಿಸ್ಬೇಕು ಇದರ ಮೇಲೆ. ಆಯಿತಾ? ಸರಿಯಾಗಿ ತಿಳ್ಕೊಳ್ಳಿ, ತಪ್ಪು ಮಾಡಲಿಕ್ಕೆ ಹೋಗಬೇಡಿ. ಉಪ್ಪಿನ ಪುಡಿಯನ್ನು ಉದುರಿಸಿದ್ರಿ. ಇದು ದೈವಿಕ ಚೂರ್ಣ. ಈ ದೈವಿಕ ಚೂರ್ಣ ಈಗ ದೊಡ್ಡ ಸಹಾಯ ಮಾಡ್ತದೆ ನಮಗೆ. ಉಪ್ಪು ಉದುರಿಸಿದ ಮೇಲೆ ಫಸ್ಟ್ ಯಂತ್ರ ಕೊಡಿದ್ರಿ, ಯಂತ್ರದ ಮೇಲೆ ಜೇನುತುಪ್ಪ ಹಚ್ಚಿದ್ರಿ, ಜೇನುತುಪ್ಪದ ಮೇಲೆ ಉಪ್ಪು ಉದುರಿಸಿದ್ರಿ. ಕೊನೆಯದಾಗಿ ಈಗ ಇದಕ್ಕೆ ಮೃಗಿ ಮುದ್ರಾ ಅಂತಾರೆ. ಮೃಗಿ ಮುದ್ರಾ ಅಂತಾರೆ ಅಂದರೆ ಹೀಗೆ ಇದನ್ನು ಉದುರಿಸ್ಬೇಕು. ಓಕೆನಾ? ಹೀಗೆ 3 ಸಲ ಉದುರಿಸ್ತೀರಿ. ಆಯಿತು. ಕೊನೆಯ ಹಂತ ಇದನ್ನು ಮಡಿಸ್ಬೇಕು. ಇದನ್ನು ಹೇಗೆ ಮಡಿಸ್ಬೇಕಪ್ಪ ಅಂತಂದ್ರೆ, ನಿಮ್ಮ ಕಡೆ ಮಡಿಸ್ಕೋಬೇಕು. ಅದನ್ನು ಹೀಗೆ ನಿಮ್ಮ ಕಡೆ ಮಡಿಸ್ಕೊತೀರಿ. ಮತ್ತೊಂದು ಈ ಥರ ಮಡಿಸ್ಕೊಂಡ್ರೆ ಆ ನಂತರ ಈ ಕಡೆ ಬಾಗಿಸ್ಬೇಕು ಇದನ್ನು. ಆಯಿತು. ನೀವು 1 ಸಲ 2 ಸಲ ಮಡಚಿ ಇದನ್ನು 3ನೇ ಸಲ ಮಡಿಸ್ತೀರ. ಮಡಚಿದ ಮೇಲೆ ಇದೇ ಉಂಗುರದ ಬೆರಳಿನಿಂದ ನಿಮ್ಮ ನಾಲಿಗೆಯ ಮೇಲಿರ್ತಕ್ಕಂಥ ನಿಮ್ಮ ಉಗುಳನ್ನು ಅದಕ್ಕೆ ಟಚ್ ಮಾಡಬೇಕಿಷ್ಟೇ. ನಾಲಿಗೆಯ ಮೇಲಿರ್ತಕ್ಕಂಥ ಉಂಗುರದ ಬೆರಳನ್ನ ತೊಗೊಂಡು ಟಚ್ ಮಾಡಬೇಕು. ಇದನ್ನು ಒಂದು ಮಣ್ಣಿನ ಪಾತ್ರೆಯೊಳಗೆ ಇಟ್ಟು ಅನ್ನೋಕ್ಕಿಂತ ಮಣ್ಣಿನ ಪಾತ್ರೆಯೊಳಗೆ ಪಚ್ಚ ಕರ್ಪೂರವನ್ನು ಇಟ್ಟು ಅದಕ್ಕೆ ಅಗ್ನಿ ಪ್ರಜ್ವಲಿಸಿ, ಅಂದರೆ ಅದಕ್ಕೆ ಉರಿ ಹಚ್ಚಬೇಕು. ಉರಿ ಹಚ್ಚಿದ ಮೇಲೆ ಅದಕ್ಕೆ ಇದನ್ನು ಹಿಡಿಬೇಕು. ಆ ಅಗ್ನಿಗೆ, ಕರ್ಪೂರದ ಅಗ್ನಿಗೆ ಇದು ಹಿಡಿಬೇಕು. ಯಾರನ್ನು ಅವ್ರು ನೆನೆಸ್ಕೊಂಡು ವಶ್ಯಂ ಇಷ್ಟು ಹೇಳಿ ಅದನ್ನು ಸುಟ್ಟು ಬಿಡಬೇಕು ಪೂರ್ಣ. ಅದು ಆ ಮಣ್ಣಿನ ಪಾತ್ರೆಯಲ್ಲಿ ಬೀಳ್ತದೆ. ಮಣ್ಣಿನ ಪಾತ್ರೆಯೊಳಗೆ ಅದನ್ನು ಮತ್ತು ನಾನು ಅದಕ್ಕೆ ಮತ್ತೆ ಕಡ್ಡಿಪಟ್ಟ ತಂದು ಕರ್ಪೂರ ತಂದು ನಾನು ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಇಷ್ಟನ್ನು ನಾನು ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂದ್ಕೊಂಡು ತೋರಿಸಿದ್ದೀನಿ. ಈ ಹಂತದವರೆಗೆ ನೀವು ಮಾಡ್ತೀರಾ. ಮಾಡಿದ ಮೇಲೆ ಒಂದು ಮಣ್ಣಿನ ಪಾತ್ರೆಯೊಳಗೆ ಪಚ್ಚ ಕರ್ಪೂರವನ್ನು ಹಾಕಿ ಅದಕ್ಕೆ ಅಗ್ನಿ ಹಚ್ಚಿ ಆ ಪಚ್ಚ ಕರ್ಪೂರದಿಂದ ಬರ್ತಕ್ಕಂಥ ಜ್ವಾಲೆಗೆ ಇದು ಹಿಡಿತೀರ. ಯಾವ ವ್ಯಕ್ತಿಯನ್ನು ನೀವು ಕರೆಸ್ಬೇಕಂತ ಮಾಡಿರೋ ಅವನ್ನ ನೆನೆಸ್ಕೊಂಡು ವಶ್ಯಂ ಈ ಥರ 3 ಸಲ ಹೇಳಿ ಇದನ್ನು ಸುಟ್ಟು ಬಿಡ್ತೀರ ಪೂರ. ನೀವು ಕೈ ಸುಡ್ತದೆ ಅನ್ಸಿದ್ರಪ್ಪ ಅಂದ್ರೆ ಒಂದು ಚಿಮ್ಮಟವನ್ನು ತೆಗೆದುಕೊಂಡು ಪೂರ್ಣವಾಗಿ ಸುಡ್ರಿ. ಅದರಲ್ಲಿ ಅದು ಭಸ್ಮ ಅಥವಾ ಬೂದಿ ಆ ಪಾತ್ರೆಯಲ್ಲಿ ಬೀಳ್ತದೆ. 2 ಥರದಿಂದ ನೀವು ಇದನ್ನು ವಿಸರ್ಜನೆ ಮಾಡ್ಬೋದು. ಹೇಗೆ? ಒಂದು, ಇದು ಪಂಚಮಹಾಭೂತಗಳಿಗೆ ಸೇರಿ ಅದು ನಮ್ಮ ಆಸೆಯನ್ನು ಫುಲ್ಫಿಲ್ ಮಾಡ್ತದೆ, ಈಡೇರಿಸ್ತದೆ. ಅದಕ್ಕೆ ಇದನ್ನು ಏನು ಮಾಡಬೇಕು? ಸುಟ್ಟಂಥ ಬೂದಿಯನ್ನು ಒಂದು ಲೋಟ ನೀರಿನೊಳಗೆ ಆ ಬೂದಿಯನ್ನು ಹಾಕಿ, ಹೌದಾ, ಬೂದಿಯನ್ನು ಹಾಕಿ ಮತ್ತೆ ಸಂಕಲ್ಪ ಮಾಡಿಕೊಂಡು ಹೊರಗೆ ಚೆಲ್ಲಿ ಬಿಡಬೇಕು. ಹೌದಾ, ಹೊರಗೆ ಚಳಿ ಹೊಡೆದು ಚೆಲ್ಲಿ ಬಿಡ್ರಿ. ಇಲ್ಲ ಅದು ಬೇಡಪ್ಪ ಅಂತಂತಂದ್ರೆ ಮತ್ತೆ ಇದನ್ನು ಎಲ್ಲಾದರೂ ಆ ಬೂದಿಯನ್ನು ಇದಕ್ಕೆ ಗಾರ್ಬೇಜಿಗೆ ಹಾಕ್ಬೋದು. 3ನೇದಪ್ಪ ಅಂತಂದ್ರೆ ಆಕಾಶದೊಳಗೆ ಊದ್ಬೋದು. ಬೂದಿ ಇರುತ್ತಲ್ಲ,
ಉಫ್ ಅಂತ ಉದಿದ್ರೆ ಆಕಾಶದೊಳಗೆ ಅದು ಹರಡಿ ಬಿಡ್ತದೆ. ಅಂದ್ರೆ ಆಕಾಶಕ್ಕೆ ಹೋಗಿ ಅದು ಅರ್ಪಣೆ ಆಗ್ತದೆ. ಹೌದಾ? ಇಷ್ಟು ಕೆಲ ಮಂದಿಗೆ 5 ಸಲ ಮಾಡೋದ್ರಿಗೆ ಫಲಿತಾಂಶ ಸಿಗುತ್ತೆ, ಕೆಲವು ಮಂದಿಗೆ 11 ಸಲ, ಕೆಲವು ಮಂದಿಗೆ 21 ಸಲ. ಅದು ದಿವಸ ಸಾಯಂಕಾಲ ಇದನ್ನು ಮಾಡ್ಬೋದು. ಸಾಯಂಕಾಲ ಅಂದರೆ ಯಾವಾಗ ಅಂತ ಕೇಳ್ತೇವೆ ನೀವು. ಬೆಳಗ್ಗೆ ಮಾಡೋದಾದ್ರೆ ಬ್ರಾಹ್ಮಿ ಮುಹೂರ್ತೊಳಗೆ, ಸಾಯಂಕಾಲ ಮಾಡೋದಾದ್ರೆ ಗೋಧೂಳಿ ಮುಹೂರ್ತೊಳಗೆ ಮಾಡಬೇಕು. ಎಷ್ಟೋ ಮಂದಿ ಮಾಡಿದಾಗೂ ಸಹಿತ ಒಮ್ಮೆ ರಿಸಲ್ಟ್ ಬರೋದಿಲ್ಲ. ನಾನು ಹೇಳ್ತಿರಲ್ಲ, ಇದು ತಂತ್ರ ಲಾಟ್ರಿ ಅಂತ ಹೇಳ್ತೀವಿ ನಾವು. ತಂತ್ರ ಲಾಟ್ರಿ. ಈ ತಂತ್ರವನ್ನು ಮಾಡಿದಾಗ ಇದು ಎಷ್ಟೋ ಮಂದಿಗೆ, ಕೆಲವು ಮಂದಿಗೆ ಇದು ಅಂದರೆ ಸುಮಾರು 1 ಲಕ್ಷಗಟ್ಟಲೆ ಮಂದಿ ಟಿಕೆಟ್ ತೊಗೊಂಡಿರ್ತಾರೆ, ಅವ್ರಿಗೆ ಒಂದು 100 ಮಂದಿಗೆ ಇದು ಲಾಟ್ರಿ ಹತ್ತದ. ಹಂಗೆ ಎಷ್ಟು ಅದಕ್ಕಿಂತ ಹೆಚ್ಚು ಇದು ಫಲಕಾರಿ ಆಗುತ್ತದೆ. ನೀವು ಅಷ್ಟೇ ತಿಳ್ಕೊಬೇಡಿ. ಹಂಗೆ ಲಾಟ್ರಿ ಹತ್ತಂಗಿದು. ನಿಮ್ಮ ನಸೀಬ್ ಚಲೋ ಇತ್ತು, ನಿಮ್ಮ ಅನಿಸಿಕೆ, ನಿಮ್ಮ ಕಾತುರತೆ, ನಿಮ್ಮ ಆವೇಗ, ಆನಂತರ ತೀವ್ರತೆ, ನಿಮ್ಮ ಮನಸ್ಸಿನ ತುಡಿತ ಇತ್ತಪ್ಪ, ಭಾಳ ಇತ್ತಪ್ಪ ಅಂತಂದ್ರೆ, ತೀವ್ರವಾಗಿ ಇತ್ತಪ್ಪ ಅಂತಂದ್ರೆ, ಆ ಮನುಷ್ಯ ಯಾವ ವ್ಯಕ್ತಿಯನ್ನು ನೀವು ಧ್ಯಾನಿಸ್ತಾ ಇರ್ತೀರೋ ಅವರು ಬೇಗ ಬರ್ತಾರೆ. ಅದು ಮಗ ಆಗ್ಬೋದು, ಮಗಳಾಗ್ಬೋದು, ಹೆಂಡತಿ ಆಗ್ಬೋದು, ಗಂಟ ಆಗ್ಬೋದು, ಪ್ರಿಯಕರಾಗ್ಬೋದು, ಪ್ರಿಯತನೇ ಆಗ್ಬೋದು. ಅದು ನಿಮ್ಮ ವೈಯಕ್ತಿಕ ಅಭಿಪ್ರಾಯದ ಮೇಲೆ, ಯೋಚನೆ ಮೇಲೆ, ಆನಂತರ ತುಡಿತದ ಮೇಲೆ ಹೋಗ್ತದೆ. ಇದನ್ನು ಮಾಡಿ ನೋಡಿ. ಇದಕ್ಕೆ ರಿಸಲ್ಟ್ ಸಿಕ್ಕರೆ, ಫಲಿತಾಂಶ ಸಿಕ್ಕರೆ, ಪರಿಹಾರ ಸಿಕ್ಕರೆ ಅದು ನಿಮ್ಮದೇ, ಸಿಗಲಿಲ್ಲ ಅದು ನಿಮ್ಮದೇ. ನನಗೆ ಹೇಳಲಿಕ್ಕೂ ಹೋಗಬೇಡಿ, ನನಗೆ ಅದರ ಬಗ್ಗೆ ಮಾತಾಡಲಿಕ್ಕೂ ಹೋಗಬೇಡಿ. ಯಾಕಂದರೆ ಕೇವಲ ನಿಮ್ಮ ಒಳಿತಿಗಾಗಿ, ಕೇವಲ ನಿಮ್ಮ ಅನೇಕ ಸಮಸ್ಯೆಗಳನ್ನು ತೊಗೊಂಡ್ಬರ್ತಿರಲ್ಲ, ಅದರ ಒಂದು ಪುಟ್ಟ ಇದು ಸಹಾಯ ಅಷ್ಟೇ. ಇದು ಅನೇಕ ಜನ ಮಾಡಿ ಸುಖ ಕಂಡಾರ, ಆನಂದ ಕಂಡಾರ, ಆನಂದ ಫಲಿತಾಂಶ ಕಂಡಾರ. ನಿಮಗೂ ಯಾಕೆ ಆಗಬಾರ್ದು ಅನ್ನೋ ಇಚ್ಛೆಯಿಂದ ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೀರಿ. ಇದನ್ನು ಹೆಂಗೆ ಬಳಸ್ಕೊತೀರೋ ನಿಮ್ಮ ಇಷ್ಟ. ಆದರೂ ನಿಮ್ಮದೇ, ಆಗದಿದ್ದರೂ ನಿಮ್ಮದೇ. ಇದರ ಬಗೆಗೆ ಹೆಚ್ಚಿನ ಗೋಜಲು, ಆನಂತರ ನಮಗೆ ವಿಚಾರ, ಚರ್ಚೆ ಅವನ್ನೆಲ್ಲ ಮಾಡೋದು ಬೇಡ. ನಿಮಗೆ ಒಳ್ಳೆಯದಾಗಲಿ. ಶ್ರೀ ಗುರುದೇವ್.